ಮಳವಳ್ಳಿ ತಾಲೂಕಿನಾದ್ಯಂತ ಚಿರತೆಗಳ ಹಾವಳಿ ಹೆಚ್ಚಾಗಿದ್ದು, ದನಕರು, ಕುರಿ, ಮೇಕೆಗಳ ಮೇಲೆ ದಾಳಿ ಮಾಡಿ ತಿಂದು ಹಾಕುತ್ತಿರುವ ಘಟನೆ ತಾಲೂಕಿನಾದ್ಯಂತ ನಡೆಯುತ್ತಿದೆ. ಹೊಂಬೇಗೌಡನ ದೊಡ್ಡಿ, ಗುಳಗಟ್ಟ, ಮಾದಳ್ಳಿ, ಕೊರಗಾಲ, ನಡಗಟ್ಟ, ರಾವಣಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಚಿರತೆಗಳ ಹಾವಳಿ ಮಿತಿಮೀರಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ಹೊಂಬೇಗೌಡನ ದೊಡ್ಡಿ ಗ್ರಾಮದ ದುಂಡಮ್ಮ ಎಂಬುವವರಿಗೆ ಸೇರಿದ ಹಸುವಿನ ಕರುವನ್ನು ತಿಂದು ಹಾಕಿದ ಚಿರತೆ ಇಂದು ಮಹೇಶ್ ಎಂಬುವರಿಗೆ ಸೇರಿದ ಮೇಕೆ ಶೆಡ್ಡಿಗೆ ನುಗ್ಗಿ ಮೇಕೆಯನ್ನು ತಿಂದು ಹಾಕಿರುವ ಘಟನೆ ನಡೆದಿದೆ. ಗ್ರಾಮದಲ್ಲಿ ಭಯದ ವಾತಾವರಣ ಉಂಟಾಗಿದೆ ಎಂದು ಮಹೇಶ್ ಆರೋಪಿಸಿದ್ದಾರೆ. ಅರಣ್ಯಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಚಿರತೆಗೆ ಬೋನ್ ಇಡುವಂತೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಸರ್, ಮಹೇಶನು ಇದು ಮೇಕೆಗಳು ಇವತ್ತಿನ ದಿನಕ್ಕೆ ಇವರು ಮೇಕೆಗಳನ್ನ ಒಂದು 20 ಮೇಕೆಗಳನ್ನ ಹಿಡಿದಿದೆ. ಅಲ್ಲಿ ಈಗ ನಾವು ಡಿಪಾರ್ಟ್ಮೆಂಟ್ಗೂ ಅಲ್ಲಿ ಮಾಹಿತಿ ಕೊಟ್ಟಿದ್ದೋ, ಆ ಡಿಪಾರ್ಟ್ಮೆಂಟು ನಮ್ಗೆ KLS ತಗೋತಿಲ್ಲ ಸರ್. ಅವರು KLS ಮಾಡ್ತಿಲ್ಲ ಅವರು. ಸೊ ಹಾಗಾಗಿ ನಮಗೆ ಈಶ್ವರ ಕಂಡರು MLA ಏನು ಮಾಡ್ತಾರೆ ನಮಗೆ ಒಂದೂ ಗೊತ್ತಿಲ್ಲ. ನಾವು ಎಲ್ಲ ಕಡೆ ಹೋಗಿ ನಾವು ಎಲ್ಲ ಕಡೆ ಮಾಹಿತಿ ಕೊಟ್ಟಿದ್ದೀವಿ. ಅಲ್ಲಿ ಅರ್ಜಿನೂ ಕೊಟ್ಟಿದ್ದೀವಿ. ಅಲ್ಲಿ ನಮ್ಮ ಅರ್ಜಿ ಐತೆ ಅಲ್ವೇನ, ಅದೇ ನಮ್ಮ ರೆಸಿಪ್ಟ್ ಕೊಟ್ಟಿದ್ದಾರೆ. ಅದು ಅಲ್ಲಿ ಮನೇಲಿ ಐತೆ. ಇದು KLS ತಗೋತಿಲ್ಲ ಸರ್ ನಮ್ಮ ಈ ಮೇಕೆಗಳನ್ನ. ನಮ್ಮ ಮೇಕೆ ಇದ್ದಾವೆ ಈಗ ಅಲ್ಲಿ ಒಂದು ನಮ್ಮ ಮ್ಯಾಕ್ಸಿಮಮ್ ನಮ್ಮೂರಲ್ಲಿ ಈಗ ಒಂದು 100 ಮೇಕೆಗಳನ್ನ ತಿಂದಿದೆ. ಕುರು ಮತ್ತು ಮೇಕೆಗಳನ್ನ 100 ಎಲ್ಲ ತಿಂದಿದೆ ಆ್ಯಕ್ಚುಲಿ. ನಮ್ಗೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದು ಇಷ್ಟೇ, ನಮ್ಮ ಈ ಒಂದು ಇದನ್ನು ರಕ್ಷಣೆ ಕೊಡಬೇಕು ಅಂತೇಳಿ ನಮ್ಮೂರಿಗೆ ಕೇಳ್ಕೊಳ್ತಿದ್ದೀವಿ. ರಮೇಶ್ ಅಂತೇಳಿ. ನಾವು ಮಳವಳ್ಳಿ ತಾಲೂಕು ಹೊಂಬಗೌಡನದೊಡ್ಡಿ ಗ್ರಾಮದಲ್ಲಿ ಮನೆ ಮುಂಚೇರಿ ವಾಸವಾಗಿರುವಂಥ ಜಾಗದಲ್ಲಿ ಬಂದು ಮನೆ ಮುಂಚೇರಿ ಏಕಿ ದಾಳಿ ಮಾಡಿದೆ ಚಿರತೆ. ಹೇಳಿ, ನನವೇ 15 ರಾಶಿ ಹಿಡಿದಿದೆ. ಹಂಗಾಗಿ ಉದ್ಬಿಟ್ರೆ ನನಗೆ ಜೀವನ ಇನ್ನೇನು ಇಲ್ಲ. ಇದನ್ನೇ ಉದ್ಯೋಗ ಮಾಡ್ಕೊಂಡು ಇದು ಮಾಡಿರೋದ್ರಿಂದ ದಯವಿಟ್ಟು ಸರ್ಕಾರ ಹೆಚ್ಚೆಚ್ಚಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹೆಸರು? ಮಹೇಶ. ಮಾತಾಡ್ತಾ ಇರ್ಬೇಕಾ? ಇವೇ ನಮ್ಮ ಜೀವನ. ಇದು ಬಿಟ್ರೆ ನಮ್ಗೆ ಇನ್ಯಾವುದು ಉದ್ಯೋಗ ಇಲ್ಲ. ಇದನ್ನೇ ಉದ್ಯೋಗ ಮಾಡ್ಕೊಂಡಿರೋದ್ರಿಂದ ಸರ್ಕಾರ ನಮ್ಮನ್ನ ಚಿರತೆಯ ದಾಳಿಯಿಂದ ತಪ್ಪಿಸ್ಬೇಕಾಗಿ ವಿನಂತಿಸ್ತೀನಿ. ಈಗ ಕೊಟ್ಟಿದೆ. ಇಲ್ಲಿವರೆಗೆ ಎಷ್ಟು ಹಿಡಿದೈತೆ? ಇಲ್ಲಿವರೆಗೆ ಒಂದು 15. ಇದು 16ನೇದು. ನಾನು ಒಬ್ಬಂದೇ 16 ಹಿಡಿದಿದೆ. 3 ಇನ್ನೂ ಹಿಡಿದಲ್ಲ.